ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರೇಷನ್ ಅಕ್ಕಿನ ಬಳಸ್ಕೊಂಡು ಕಡಿಮೆ ಉದ್ದಿನ ಬೇಳೆನ ಹಾಕ್ಬಿಟ್ಟು ಇವತ್ತು ಸಾಫ್ಟ್ ಆಗಿರುವಂಥ ಫ್ಲಫಿ ಆಗಿರುವಂಥ ಇಡ್ಲಿ ರೆಸಿಪಿನ ಮಾಡಿ ತೋರ್ಸಾತೀನಿ. ನಾನು ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತಾನೆ ನೋಡ್ರಿ, ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದತ್ತಂತೇಳಿ. ತುಂಬ ಚೆನ್ನಾಗಿರ್ತತಿ. ಮಲ್ಲಿಗೆ ಇಡ್ಲಿ ಅಂತಾರಲ್ಲ ಆ ರೀತಿ ಬರ್ತತಿ ಇದು. ಸೊ ಇದ್ರ ಜೊತೆ ನಾನಿಲ್ಲೇ ಹೋಟೆಲ್ ಶೈಲಿಯೊಳಗೆ ಚಟ್ನಿ ರೆಸಿಪಿನೂ ಮಾಡಿ ತೋರಿಸಿರ್ತೀನಿ. ಮತ್ತು ನಾನು ಇದೇ ಹಿಟ್ಟಿಂದ ನೀವು ಬೇಕಂದ್ರೆ ಇಡ್ಲಿ, ದೋಸೆ, ಪಡ್ಡು ಎರಡೂ ಮಾಡ್ಕೋಬೋದು. ಇಲ್ಲಿ ನೀವು ಟ್ರಿಕ್ನ ಫಾಲೋ ಮಾಡಿದ್ರೆ ಸಾಕು, ತುಂಬಾ ಸುಲಭವಾಗಿ ನಾವು ಪರ್ಫೆಕ್ಟ್ ಆಗಿ ಹೋಟೆಲ್ ಶೈಲಿ ಒಳಗ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ಈ ವಿಡಿಯೋದೊಳಗ ತಿಳಿಸ್ಕೊಡ್ತೇನಂತ. ಮೊದ್ಲಿಗೆ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡ ನೋಡ್ರಿ, ಬೇರೆ ಯಾವುದು ದೋಸೆ ಅಕ್ಕಿ ಏನೂ ತಗೊಂಡಿಲ್ಲ. ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ಕೊಳತಿರೋದು. ನಾನು ಇವಾಗ ಏನು ಈ ಲೋಟ ತೋರ್ಸಾತನಲ್ಲ, ಇದ ಲೋಟದ ಅಳತಿ ಒಳಗ ನಾನಿವಾಗ ಅಕ್ಕಿ ಬೇಳೆ ಎಲ್ಲಾನು ಸೇರಿಸ್ಕೊಳ್ಳೋದು. ನಾನಿಲ್ಲಿ ಈ ಲೋಟದ ಅಳತಿ ಒಳಗ ರೇಷನ್ ಅಕ್ಕಿನ ಒಂದು ಪಾತ್ರೆಗೆ ಹಾಕೊಳಕತ್ತೇನೆ ನೋಡ್ರಿ. ಈ ಲೋಟದ ಅಳತಿ ಒಳಗೆ ನಾನಿಲ್ಲೇ 5 ಲೋಟದಷ್ಟು ನಾನಿಲ್ಲೇ ಅಕ್ಕಿನ ಸೇರಿಸ್ಕೊಂಡಾನಿ. ನೀವು ಒಂದು ಕಪ್ ಅಥವಾ ಒಂದು ಗ್ಲಾಸ್ ಅಳತಿಲೆ ನೀವು ಅಕ್ಕಿನ ಇಲ್ಲೇ ಹಾಕ್ಕೋಬೋದು. ಇವಾಗ ಈ ಅಕ್ಕಿಗೆ ನಾನಿಲ್ಲೇ ಉದ್ದಿನಬೇಳೆ ಎಷ್ಟು ಹಾಕ್ಬೇಕಂತ ನಿಮ್ಗೆ ತಿಳಿಸ್ಬಿಡ್ತಾನೆ ನೋಡ್ರಿ. ಇದನ್ನು ಸಪ್ರೇಟಾಗಿ ಇನ್ನೊಂದು ಪಾತ್ರೆಗೆ ಹಾಕೋರಿ. ನಾನಿಲ್ಲಿ 1 ಲೋಟದಷ್ಟು ಉದ್ದಿನ ಬೇಳೆನ ನಾನಿಲ್ಲೇ ಸೇರಿಸ್ಕೊಂಡಾನಿ. ಇವು ಸಿಪ್ಪೆ ಸಮೇತ ಅದಾವು, ನಾವು ಮನೇಲೆ ಮಾಡಿಸಿರುವಂಥ ಕಾಳುಗಳು ಇವು. 1 ಲೋಟ ಉದ್ದಿನ ಬೇಳೆ ಹಾಕಿದ್ರೆ ಕರೆಕ್ಟ್ ಆಗ್ತದೆ ನೋಡ್ರಿ. ನಾನಿಲ್ಲೇ ಅಷ್ಟೇ ಸೇರಿಸ್ಕೊಂಡಾನಿ. ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನಾನಿಲ್ಲೇ ತೊಗರಿ ಬೇಳೆನ ಇಲ್ಲೇ ಸೇರಿಸ್ಕೊಕತ್ತ ನೋಡ್ರಿ. ಇವು ಅಷ್ಟೇ ಮನೇಲೆ ಮಾಡಿಸಿರುವಂಥ ತೊಗರಿ ಕಾಳುಗಳಿವು. ಇವಾಗ ಅದೇ ಲೋಟದ ಅಳತಿ ಒಳಗೆ ನಾನಿಲ್ಲೇ ಅರ್ಧ ಲೋಟದಷ್ಟು ನಾನಿಲ್ಲೇ ಕಡಲೆಬೇಳೆನ ನಾನಿಲ್ಲೇ ಹಾಕ್ಕೊಂಡಾನಿ. ನಾನಿಲ್ಲಿ 1 ಸ್ಪೂನ್ ಅಷ್ಟು ಮೆಂತ್ಯದ ಕಾಳನ್ನ ಇಲ್ಲೇ ಹಾಕ್ಕೊಳಕತ್ತ ನೋಡ್ರಿ. ನಾನು ಇದನ್ನ ಅಕ್ಕಿ ಹಾಕಿದ್ವಲ್ಲ ಆ ಪಾತ್ರೆಗೆ ಸೇರಿಸ್ಕೊಂಡಾನಿ. ಇಲ್ಲಿ ಒಂದು 2 ಸ್ಪೂನ್ ಅಷ್ಟು ನಾನಿಲ್ಲೇ ಸಬ್ಬಕ್ಕಿ ಸಾಬುದಾನ ಅಂತಾರಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಾನ ನೋಡ್ರಿ. ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನಾನಿಲ್ಲೇ ಅವಲಕ್ಕಿನ ಸೇರಿಸ್ಕೊಂಡಾನ ನೋಡ್ರಿ. ಇದು ಗಟ್ಟಿ ಅವಲಕ್ಕಿ, ಇದನ್ನೇನು ಇವಾಗ ನೆನ್ಸೋದು ಬೇಡ, ರುಬ್ಬೋ ಟೈಮ್ ಒಳಗೆ ನಾವು ನೆನ್ಸಿದ್ರೆ ಸಾಕು. ಮೊದ್ಲಿಗೆ ಇವಾಗ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ಇಲ್ಲಿ ತೊಳ್ಕೊಂಬಿಡೋಣ. ಏನಿಲ್ಲ ಅಂತಂದ್ರು 2 ರಿಂದ 3 ಸರ್ತಿ ಆದರೂ ನಾವು ಚೆನ್ನಾಗಿ ಇದನ್ನ ತೊಳ್ಕೊಬೇಕು ನೋಡ್ರಿ. ಯಾಕಂದ್ರೆ ರೇಷನ್ ಅಕ್ಕಿ ಒಳಗೂ ಜಾಸ್ತಿ ಇದು ಇರ್ತತಿ, ಬೇಳೆಕಾಳೊಳಗೂ ಅಷ್ಟೇ ಪ್ರಿಸರ್ವೇಟಿವ್ ಅಂತೇಳಿ ಏನಾದರೂ ಹಾಕಿರ್ತಾರ. ಆದ್ರಿಂದ ಸ್ವಲ್ಪ ತಿಳ್ನೀರು ಬರೋವರೆಗೂ ಇದನ್ನ ತೊಳ್ಕೊಂಬಂದ್ಬಿಡೋಣ. ಅಕ್ಕಿ ಮತ್ತು ಬೇಳೆನ ನಾನಿಲ್ಲಿ ಚೆನ್ನಾಗಿ 2 ರಿಂದ 3 ಸರ್ತಿ ತೊಳೆದು ಇಟ್ಕೊಂಡ ನೋಡ್ರಿ. ನೀರನ್ನ ಇವಾಗ ಅಕ್ಕಿ ಮತ್ತು ಬೇಳೆಗೆ ಸೇರಿಸ್ಬಿಟ್ಟು ಇದನ್ನು ಒಂದು 4 ರಿಂದ 5 ತಾಸಾದರೂ ನಾವು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ನಾನಿಲ್ಲಿ ಪ್ಲೇಟ್ನ ಮುಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಡಾಕತ್ತಾನೆ ನೋಡ್ರಿ. ನಾನಿಲ್ಲಿ ಹಗಲಿನ ಇಲ್ಲೇ ನೆನ್ಸಾಕತ್ತಾನೆ, ಇದನ್ನು ನೈಟ್ ಟೈಮು ರುಬ್ಕೊಳಕ್ಕೆ ಬರ್ತದೆ ಅಂತೇಳಿ. ನಾನಿಲ್ಲಿ ಇನ್ನೇನು ದೋಸೆ ಇಟ್ಟು ರುಬ್ಬೋವಾಗ ಒಂದು 10 ನಿಮಿಷದ ಮುಂಚೆನ ನಾನಿಲ್ಲೇ ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕೂಡ ಇಲ್ಲೇ ನೆನಾಕೆ ಇಡತ್ತಾನೆ ನೋಡ್ರಿ. ಇದು ಸ್ವಲ್ಪ ಅವಲಕ್ಕಿ ಗಟ್ಟಿಯಾಗಿರೋದ್ರಿಂದ ನಾನಿಲ್ಲೇ ಒಂದು 10 ನಿಮಿಷ ಮೊದಲೇ ನೆನ್ಸಾಕತ್ತಾನೆ. ನೀವು ಒಂದು ವೇಳೆ ಇನ್ನೊಂದು ಬರುತ್ತಲ್ಲ ತೆಳು ಅವಲಕ್ಕಿ, ಅದಾದ್ರೆ ಒಂದು 5 ನಿಮಿಷದೊಳಗೆಲ್ಲ ಅದು ಚೆನ್ನಾಗಿ ನೆಂದ್ಬಿಡ್ತತಿ. ಇವಾಗ ಅಕ್ಕಿನ ಮತ್ತು ಬೇಳೆನ ನಾನಿಲ್ಲೇ ರುಬ್ಕೊಂತಾನೆ ನೋಡ್ರಿ. ಇಲ್ಲಿ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರ್ತತಿ. ಎಷ್ಟು ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ನೆನಿತಾವೋ ಅಷ್ಟು ಚೆನ್ನಾಗಿ ಇಡ್ಲಿ, ದೋಸೆ, ಪಡ್ಡು ಬರ್ತಾವು. ಮೊದಲಿಗೆ ನಾವೇನು ಬೇಳೆ ತಗೊಂಡಿದ್ನಲ್ಲ ಅದನ್ನ ಇಲ್ಲೇ ರುಬ್ಕೊಂಡ್ಬಿಡ್ತಾನೆ ನೋಡ್ರಿ. ನಾನಿಲ್ಲಿ ಈ ಬೇಳೆ ನೆಂದಿರುವಂಥ ನೀರೇನೈತಲ್ಲ ಇದನ್ನು ನಾನು ಬಳಸ್ಕೊಂಡು ರುಬ್ಬಾಕತ್ತಿಲ್ಲ, ಅದರಿಂದ ನಾನಿಲ್ಲಿ ಆ ನೀರನ್ನ ಇಲ್ಲೇ ತೆಗೆದಿಟ್ಕೊಂಡ ನೋಡ್ರಿ. ಇವಾಗ ಬೇಳೆಕಾಳನ್ನಷ್ಟೇ ನಾನಿಲ್ಲೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಕತ್ತೀನಿ. ಇಲ್ಲಿ ನಾವು ಮೇನ್ ಟಿಪ್ ಏನು ಫಾಲೋ ಮಾಡ್ಬೇಕಂತಂದ್ರೆ ಜಾಸ್ತಿ ನೀರು ಹಾಕ್ಬಿಟ್ಟು ನಾವು ರುಬ್ಕೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ನೀರು ಹಾಕಿ ನಾವು ಇದನ್ನು ರುಬ್ಕೊಂಬಂದ್ಬಿಡ್ಬೇಕು ನೋಡ್ರಿ. ನಾನಿಲ್ಲೇ ರುಬ್ಕೊಂಬಂದಾನಿ, ನಿಮಗೆ ತೋರಿಸ್ತಾನೆ ನೋಡ್ರಿ. ಎಷ್ಟು ನುಣ್ಣಗೆ ನಾವು ರುಬ್ತೇವೋ ಅಷ್ಟು ಚೆನ್ನಾಗಿ ಬರ್ತತಿ ಇದು. ನೋಡ್ತಿರ್ಬೋದು ನೀವು, ನಾನಿಲ್ಲಿ ಜಾಸ್ತಿ ನೀರನ್ನು ಹಾಕಿ ರುಬ್ಬಿಲ್ಲ. ಆಮೇಲೆ ನುಣ್ಣಗೆ ಪೇಸ್ಟ್ ಥರ ನಾನು ಇದನ್ನು ರುಬ್ಕೊಂಡ ನೋಡ್ರಿ. ಇವಾಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಬಿಡೋಣ. ಇವಾಗ ನೆಕ್ಸ್ಟ್ ನಾವೇನು ಅವಲಕ್ಕಿ ನೆನಾಕಿದ್ವಲ್ಲ ಅದನ್ನು ಇವಾಗ ನಾನಿಲ್ಲೇ ರುಬ್ಕೊಂಡ್ಬಿಡ್ತಾನೆ ನೋಡ್ರಿ. ನೋಡ್ತಿರ್ಬೋದು ನೀವು, ಅವಲಕ್ಕಿ ಈ ರೀತಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ನಾವು ನೆನೆಸ್ಕೋಬೇಕಾಕತಿ. ನಾನಿಲ್ಲಿ ಇನ್ನರ್ಧ ಉಳಿದಿರುವಂಥ ಬೇಳೆಕಾಳ್ಗನ ಈ ಅವಲಕ್ಕಿನ ಸೇರಿಸ್ಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟಿದನ್ನ ನುಣ್ಣಗೆ ರುಬ್ಕೊಂಬಂದ್ಬಿಡ್ತಾನೆ. ಅದ ಪಾತ್ರೆಗೆ ಇವಾಗ ಈ ರುಬ್ಬಿರೋದನ್ನು ತಕೊಂಬಿಡೋಣ. ಬೇಳೆ ಮತ್ತು ಅವಲಕ್ಕಿನ ಇವಾಗ ರುಬ್ಬಿ ಆಯ್ತು ನೋಡ್ರಿ. ಲಾಸ್ಟಲ್ಲಿ ಇವಾಗ ನಾವು ಅಕ್ಕಿನ ಕೂಡ ರುಬ್ಕೊಂಬಿಡೋಣ. ಅಕ್ಕಿನೂ ಇವಾಗ ಸೇರಿಸ್ಕೊಕತ್ತಾನೆ ನೋಡ್ರಿ ಜಾರ್ಗೆ. ಇಲ್ಲಿ ಅಕ್ಕಿಗೂ ಅಷ್ಟೇ ನಾವು ಜಾಸ್ತಿ ನೀರು ಹಾಕಿ ರುಬ್ಬಾಕ ಹೋಗ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನ ನುಣ್ಣಗೆ ಇದನ್ನು ಕೂಡ ರುಬ್ಕೊಂಬಂದ್ಬಿಡೋಣ.
ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಎಷ್ಟು ನೈಸಾಗ ನಾನಿಲ್ಲೇ ರುಬ್ಕೊಂಬಂದನಂತೇಳಿ. ಎಷ್ಟಾಗುತ್ತೋ ಅಷ್ಟು ಇದನ್ನ ನುಣ್ಣಗೆ ನಾವು ರುಬ್ಬಕ್ಕೆ. ಯಾವುದೇ ರೀತಿ ಅಕ್ಕಿ ತರಿ ಕೂಡ ನಮ್ಗೆ ಹತ್ತಾಕ್ ಹೋಗ್ಬಾರ್ದು. ನಾನಿಲ್ಲಿ ನುಣ್ಣಗೆ ಎಲ್ಲ ಅಕ್ಕಿ ಏನು ನೆನೆಸಿದ್ವಲ್ಲ ಇಷ್ಟನ್ನು ಇಲ್ಲಿ ರುಬ್ಕೊಂಡು ನಾವೇನು ಬೇಳೆ ಹಾಕಿದ್ವಲ್ಲ ಅದೇ ಪಾತ್ರೆಗನ ಸೇರಿಸ್ಕೊಂಡ ನೋಡ್ರಿ. ಇವಾಗ ಎಲ್ಲ ರುಬ್ಕೊಂಡು ಆದ್ಮೇಲೆ ಇದಕ್ಕೆ ನಾನಿಲ್ಲೇ ಸ್ವಲ್ಪ ಉಪ್ಪನ್ನ ಇಲ್ಲೇ ಸೇರಿಸ್ಕೊಕತ್ತೇನೆ ನೋಡ್ರಿ. ಇದು ರಾತ್ರಿ ರುಬ್ಬೋ ಟೈಮ್ ಒಳಗೆ ನಾವು ಇದನ್ನ ಉಪ್ಪನ್ನ ಹಾಕೋಬೇಕು. ಇವಾಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಹಿಟ್ಟು ಬೇಗ ಹುಳಿ ಬರೋದಿಲ್ಲ. ನಾವು ಈ ರೀತಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹಿಟ್ಟು ಹುಳಿ ಬರ್ತತಿ. ಆಮೇಲೆ ದೋಸೆ ಇಡ್ಲಿ ಪಡ್ಡು ಕೂಡ ಚೆನ್ನಾಗಿ ಬರ್ತತಿ. ಇವಾಗ ನಾವು ಬೇಳೆ ಮತ್ತು ಅಕ್ಕಿನ ಸಪ್ರೇಟಾಗಿ ನೆನೆಸಿರೋದ್ರಿಂದ ಒಂದು 2 ರಿಂದ 3 ನಿಮಿಷ ನಾವು ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ಬೇಕು ನೋಡ್ರಿ. ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾನು ನಿಮ್ಗೆ ತೋರ್ಸಾತನ್ ನೋಡ್ರಿ. ಇಲ್ಲೇ ಈ ರೀತಿ ಬಬಲ್ಸ್ ಎಲ್ಲ ಬರ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಡಬ್ಬಿದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಇಟ್ಬಿಡೋಣ. ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಟಿಪ್ನ ಹೇಳಾತನ್ ನೋಡ್ರಿ. ಯಾವುದೇ ರೀತಿ ಹಿಟ್ಟಿನ ಡಬ್ಬಿಗೆ ಗಾಳಿ ಆಡದೇ ಇರೋ ರೀತಿ ಈ ರೀತಿ ಒಂದು ದಪ್ಪದಾದಂಥ ಟವಲ್ಲು ಅಥವಾ ಏನಾದರೂ ಗಾಳಿ ಆಡದೇ ಇರೋ ಪ್ಲೇಸ್ ಒಳಗೆ ನಾವು ಈ ಡಬ್ಬಿ ಇಡೋದ್ರಿಂದ ಚೆನ್ನಾಗಿ ಹಿಟ್ಟಿಲೆ ಫರ್ಮೆಂಟೇಷನ್ ಆಗ್ತತಿ. ನಾನು ನಿಮಗೆ ಬೆಳಗ್ಗೆ ತೋರ್ಸಾಕತ್ತನ್ ನೋಡ್ರಿ ಯಾವ ರೀತಿ ಹಿಟ್ಟು ಉಬ್ಬಿ ಹೊರಗಡೆ ಎಲ್ಲ ಹಿಟ್ಟು ಬಂದತಂತ ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಿಟ್ಟಿಲ್ಲೇ ಉಬ್ಬೈತೆ ಅಂಥೇಳಿ. ನಾವು ಉದ್ದಿನ ಬೇಳೆನೂ ಕೂಡ ಇಲ್ಲಿ ಜಾಸ್ತಿ ಹಾಕಿಲ್ಲ, ಆದರೂ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬೈತೆ ಅಂಥೇಳಿ. ಈ ರೀತಿ ಉಬ್ಬಿ ಬರ್ಬೇಕಂದ್ರೆ ಹಿಟ್ಟಿನ ಡಬ್ಬಿ ಏನು ನೀವು ರಾತ್ರಿ ರುಬ್ಬಿರ್ತಿರಲ್ಲ ಅದನ್ನು ನೀವು ಗಾಳಿ ಆಡದೇ ಇರೋವಂಥ ಪ್ಲೇಸ್ ಒಳಗಿಟ್ರೆ ಚೆನ್ನಾಗಿ ಹಿಟ್ಟು ಹುದುಗಿ ಫರ್ಮೆಂಟೇಷನ್ ಆಗಿರ್ತತಿ. ಇಲ್ಲಿ ನಾನಿಲ್ಲೇ ಮಿಕ್ಸ್ ಮಾಡ್ಕೊಳಕ್ಕೆ ಆಗತ್ತಿಲ್ಲ, ಆದ್ರಿಂದ ಇದನ್ನು ಸ್ವಲ್ಪ ಇನ್ನೊಂದು ಪಾತ್ರೆ ಕೈಲೇ ತಕೊಳಕತ್ತಾನ ನೋಡ್ರಿ. ನಾನಿಲ್ಲಿ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಇನ್ನೊಂದು 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ. ಆ ರೀತಿ ನಾವು ಮಾಡೋದ್ರಿಂದ ಫರ್ಮೆಂಟೇಷನ್ ಆಗಿರುವಂಥ ಹಿಟ್ಟು ಕಂಪ್ಲೀಟಾಗಿ ಸೆಟ್ ಆಗಿಬಿಡ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ ನಾನು ತೋರ್ಸಾತೀನಿ ಎಷ್ಟು ಫ್ಲಫಿಯಾಗಿ ಹಿಟ್ಟು ಬಂದತ್ತೆ ಅಂಥೇಳಿ. ಇವಾಗ ನಾನಿಲ್ಲಿ ಒಂದು ಅರ್ಧದಷ್ಟು ಇನ್ನೊಂದು ಪಾತ್ರೆಗೆ ತಕೊಂಡ್ಬಿಟ್ಟು ಮೊದಲಿಗೆ ನಾನು ನಿಮ್ಗೆ ಇಡ್ಲಿನ ಮಾಡಿಬಿಟ್ಟು ತೋರಿಸ್ಬಿಡ್ತಾನೆ. ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನಷ್ಟ ಇದಕ್ಕೆ ಸೇರಿಸ್ಕೊಂಡೆ ನೋಡ್ರಿ. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಅದು ಏನು ಹಾಕಾಕತ್ತೀನಿ. ಉಪ್ಪು ಹಾಕಿ ಆದ್ಮೇಲೆ ಇದನ್ನ ನೀಟಾಗಿ ಮತ್ತೊಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ನೀವು ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಬೆಳಗ್ಗೆ ಟೈಮ್ ಒಳಗೆ, ಯಾಕಂದ್ರೆ ನಾವು ರಾತ್ರಿನೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೀವು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋರಿ. ನಾನಿಲ್ಲಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಪ್ಲೇಟಿಗೆ ಹಚ್ಬಿಟ್ಟು ಇಡ್ಲಿ ಪಾತ್ರೆಗೆ ಹಿಟ್ಟು ಹಾಕೊಳಕತ್ತಾನ ನೋಡ್ರಿ. ಇನ್ನೊಂದು ಕಡೆ ನೀವು ಸ್ಟವ್ನ ಆನ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಗೆ ನೀರು ಹಾಕಿಟ್ಕೊಂಡ್ರೆ ಇಲ್ಲಿ ನೀವು ವೇಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಹಿಟ್ಟು ಹಾಕಿದ ತಕ್ಷಣ ನಾವು ನೀರು ಕುದಿ ಬಂದಮೇಲೆ ಈ ಇಡ್ಲಿ ಸ್ಟ್ಯಾಂಡ್ಗಳನ್ನ ಇಡೋದ್ರಿಂದ ಬೇಗ ಒಂದು 10 ನಿಮಿಷದಲ್ಲೆಲ್ಲ ನಮ್ಗೆ ಇಡ್ಲಿ ಚೆನ್ನಾಗಿ ಬೆಂದ್ಬಿಡ್ತತಿ. ನಾನಿಲ್ಲಿ ಅವಾಗಲೇ ಹೇಳ್ದಂಗೆ ನಾನಿಲ್ಲೇ ಹಿಟ್ಟು ಹಾಕೋ ಅಷ್ಟೊತ್ತಿಗೆ ನಾನಿಲ್ಲೇ ಇಡ್ಲಿ ಪಾತ್ರೆಗೆ ನೀರು ಕೂಡ ಇಲ್ಲಿ ಹಾಕಿಟ್ಟಿದ್ದೆ. ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇಡ್ಲಿವನ್ನ ಪ್ಲೇಟ್ನ ಇಟ್ಕೊಳಕತ್ತಾನ ನೋಡ್ರಿ. ಇದನ್ನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು 10 ನಿಮಿಷ ಬಿಟ್ಬಿಡೋಣ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ನೋಡ್ರಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದತ್ತಂತ ನೀವು ನೋಡ್ತಿರ್ಬೋದು. ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೊಂಬಿಟ್ಟ ನೀವು ಇಡ್ಲಿ ಪಾತ್ರೆಯಿಂದ ತಕೊಂಬಿಡಿ. ಒಂದು ವೇಳೆ ಸ್ವಲ್ಪ ಏನಾದರೂ ಹಿಟ್ಟಿಟ್ಟು ಥರ ಹತ್ತಿದ್ರೆ ಇನ್ನೊಂದು 2 ನಿಮಿಷ ಬೇಯಿಸ್ರಿ. ಅದು ಸ್ವಲ್ಪ ಪ್ಲೇಟ್ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಚಟ್ನಿನೂ ಸಹ ಇಲ್ಲೇ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಾನಿ. ಆಮೇಲೆ ಖಾರಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿ, ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನ ಇಲ್ಲೇ ಸೇರಿಸ್ಕೊಂಡಾನ ನೋಡ್ರಿ. ಇಲ್ಲಿ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲೇ ಪುಟಾಣಿ ಹುರ್ಗಡ್ಲೆ ಅಂತಾರಲ್ಲ ಅದನ್ನು ಕೂಡ ಹಾಕ್ಕೊಂಡಾನಿ. ಲಾಸ್ಟಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ನೀರನ್ನ ಇವಾಗ ಸೇರಿಸ್ಬಿಟ್ಟು ಇದನ್ನು ನಾನಿಲ್ಲಿ ನುಣ್ಣಗೆ ರುಬ್ಕೊಂಬಂದ್ಬಿಡ್ತಾನೆ ನೋಡ್ರಿ. ನಾನಿಲ್ಲಿ ರುಬ್ಕೊಂಡು ತೊಗೊಂಬಂದ ನೋಡಿ. ಇದು ಸ್ವಲ್ಪ ಗಟ್ಟಿಯಾಗೈತಿ. ಒಬ್ಬೊಬ್ರಿಗೆ ತೆಳುವಾಗಿರುವಂಥ ಚಟ್ನಿ ಇಷ್ಟ ಆಗ್ತತಿ, ಒಬ್ಬೊಬ್ರಿಗೆ ಗಟ್ಟಿಯಾಗಿರುವಂಥ ಚಟ್ನಿ ಇಷ್ಟ ಆಗ್ತತಿ. ನಾನಿಲ್ಲಿ ಸ್ವಲ್ಪ ಇದನ್ನು ತೆಳುವಾಗಿನ ಮಾಡ್ಕೊಳಕತ್ತಾನ ನೋಡ್ರಿ. ಇಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಷ್ಟಪಡ್ತಾರಲ್ಲ ಆ ರೀತಿ ನೀವು ಮಾಡ್ಕೋಬೋದಿಲ್ಲ ಚಟ್ನಿನ. ಇದಕ್ಕೆ ಇವಾಗ ನಾವು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಹೋಟೆಲ್ ಶೈಲಿ ಒಳಗೆ ಚಟ್ನಿ ಕೂಡ ಇಲ್ಲೇ ರೆಡಿ ಆಗ್ಬಿಡ್ತದೆ ನೋಡ್ರಿ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಒಣ
ಮೆಣಸು ಮತ್ತು ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಬಿಟ್ಟು ಒಗ್ಗರಣೆ ಕೊಟ್ಕೊಂಡನ ಅಷ್ಟೇ ನೋಡ್ರಿ. ನೀವು ಬೇಕಂದ್ರೆ ಈ ಒಗ್ಗರಣೆನ ಸ್ಕಿಪ್ ಮಾಡಿ ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರ್ತತಿ. ಇವಾಗ ಚಟ್ನಿನೂ ಕೂಡ ಇಲ್ಲೇ ರೆಡಿ ಆಯ್ತು ನೋಡ್ರಿ. ತುಂಬ ಚೆನ್ನಾಗಿರ್ತತಿ, ಹೋಟೆಲ್ ಒಳಗೆಲ್ಲ ಸಿಗುತ್ತಲ್ಲ ಅದೇ ರೀತಿನ ಟೇಸ್ಟ್ ಇರ್ತತಿ ನಿಮಗೆ. ಇಲ್ಲಿ ಇಡ್ಲಿ ಕೂಡ ಸ್ವಲ್ಪ ತಣ್ಣಗಾಗ್ಯಾವು. ಇಡ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನ ಪ್ಲೇಟಿಂದ ತಕೊಂಡ್ಬಿಡ್ಬೇಕು ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲೂ ಸಹ ಪ್ಲೇಟಿಗೆ ಹತ್ತಲ್ಲ, ಅಷ್ಟು ಸುಲಭವಾಗಿ ಬರ್ತಾವಿವು. ಇದೇ ರೀತಿನ ನಾನಿಲ್ಲಿ ಎಲ್ಲಾನು ಇಲ್ಲಿ ತಕೊಂಡ್ಬಿಡ್ತಾನೆ ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಾವಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಇಡ್ಲಿ ಬಿಸಿ ಇರೋ ಟೈಮ್ ಒಳಗೆ ನಾವು ಪ್ಲೇಟಿಂದ ಈ ರೀತಿ ತೆಗಿಲಿಕ್ಕೆ ಹೋದ್ರೆ ಅವು ಪಾತ್ರೆನ ಹಿಡ್ಕೊಂಡ್ಬಿಡ್ತಾವು. ಆದ್ರಿಂದ ಇಡ್ಲಿ ಪಾತ್ರೆಯಿಂದ ಈ ಪ್ಲೇಟ್ನ ತೆಗೆದಾದ್ಮೇಲೆ ಒಂದು 2 ನಿಮಿಷ ಬಿಟ್ಬಿಡಿ. ಆಮೇಲೆ ನೀವು ಒಂದು ಸ್ಪೂನ್ ಸಹಾಯದಿಂದ ತಕ್ಕೊಂತ ಬಂದ್ರೆ ಎಲ್ಲೂ ಸಹ ನಮ್ಗೆ ಪ್ಲೇಟ್ ಹತ್ಲಂಗ ಚೆನ್ನಾಗಿ ಇಡ್ಲಿ ಬರ್ತಾವೆ ನೋಡ್ರಿ. ಇವಾಗ ನಾನಿಲ್ಲಿ ಪ್ಲೇಟ್ಗೆ ಎಲ್ಲ ಇಡ್ಲಿನೂ ಹಾಕಿ ನಿಮ್ಗೆ ತೋರ್ಸೇನಿ ನೋಡ್ರಿ. ಇದ್ರ ಜೊತೆಗೆ ನಾನಿಲ್ಲಿ ಈ ರೀತಿ ಚಟ್ನಿ ರೆಸಿಪಿನೂ ನಿಮ್ಗೆ ಮಾಡಿ ತೋರ್ಸೇನಿ. ಚಟ್ನಿ ಮಾತ್ರ ಸೂಪರ್ ಆಗಿರ್ತತಿ, ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಇವಾಗ ಇಡ್ಲಿ ಯಾವ ರೀತಿ ಬಂದತ್ತಂತ ನಾನು ನಿಮ್ಗೆ ತೋರ್ಸಾತನ್ ನೋಡ್ರಿ. ನೋಡ್ತಿರ್ಬೋದು ನೀವು ಎಷ್ಟೊಂದು ಸ್ಪಾಂಜಿ ಮತ್ತು ಫ್ಲಫಿಯಾಗಿ ಬಂದತ್ತಂತೇಳಿ. ಇವಾಗ ಒಳಗಡೆ ತೋರಿಸ್ತಾನೆ ನೋಡ್ರಿ, ಮುರಿದ್ಬಿಟ್ಟು ನೋಡ್ರಿ. ಸೊ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಇಡ್ಲಿ ಎಷ್ಟು ಸಾಫ್ಟಾಗಿ ಮಲ್ಲಿಗೆ ಥರ ಬಂದತ್ತಂತೇಳಿ. ಈ ಕಡೆ ಎಲ್ಲ ಅಂತಾರಲ್ಲ ಮಲ್ಲಿಗೆ ಇಡ್ಲಿ ಅಂಥೇಳಿ, ಆ ರೀತಿ ನೀವು ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಈ ಇಡ್ಲಿ ಮತ್ತು ಈ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿರ್ತತಿ, ಖಂಡಿತ ಟ್ರೈ ಮಾಡಿ. ಇವಾಗ ನಾನು ನಿಮ್ಗೆ ಅದೇ ಹಿಟ್ಟಿಂದ ದೋಸೆನೂ ಕೂಡ ಮಾಡಿ ತೋರಿಸ್ತಾನೆ ನೋಡ್ರಿ. ದೋಸೆ ಮಾಡೋದಕ್ಕೆ ನಾನಿಲ್ಲಿ ಮತ್ತೊಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು 1 ಸ್ಪೂನ್ ಅಷ್ಟು ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಮತ್ತೊಂದು 2 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ನನಗಿಲ್ಲೇ ಸ್ವಲ್ಪ ಹಿಟ್ಟು ಗಟ್ಟಿ ಅನ್ಸಿರೋದ್ರಿಂದ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ನಾನಿಲ್ಲೇ ದೋಸೆ ಮಾಡೋದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ಕನ್ಸಿಸ್ಟೆನ್ಸಿ ನನಗೆ ಮಾಡ್ಕೊಂಡನಿ. ನಾನಿವಾಗ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೆ ನಾನಿಲ್ಲೇ ಒಂದು 2 ಸ್ಪೂನ್ ಅಷ್ಟು ಚಿರೋಟಿ ರವೆ ಬರುತ್ತಲ್ಲ ಆ ರವೆನ ಇಲ್ಲೇ ಸೇರಿಸ್ಕೊಂಡನು ನೋಡ್ರಿ. ಇವಾಗ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರವೆನ ನಾವು ಇನ್ನೇನು ದೋಸೆ ಮಾಡ್ಬೇಕು ಅನ್ಕೊಂತೇವಲ್ಲ ಅದೇ ಟೈಮೊಳಗೆ ಸೇರಿಸ್ಕೋರಿ, ಮೊದಲ ಹಾಕಿ ಇಡಕ್ಕೆ ಹೋಗ್ಬೇಡ್ರಿ, ಅವಾಗ ದೋಸೆ ಕ್ರಿಸ್ಪಿಯಾಗಿ ಬರಲ್ಲ. ಇವಾಗ ದೋಸೆ ಹಿಟ್ಟು ಕೂಡ ಇಲ್ಲೇ ರೆಡಿ ಆಯ್ತು ನೋಡ್ರಿ. ಇಲ್ಲೂ ಅಷ್ಟ ನಾನು ಯಾವುದೇ ಕಾರಣಕ್ಕೂ ಸೋಡಾ ಬಳಸಿಲ್ಲ. ಇಲ್ಲಿ ಚೆನ್ನಾಗಿ ಕಾದಿರುವಂಥ ಹಂಚಿಗೆನ ನಾನು ಇಲ್ಲೇ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆಲೆ ಇದನ್ನ ಕ್ಲೀನಾಗಿ ಒರೆಸ್ಕೊಳಕತ್ತಾನ ನೋಡ್ರಿ. ಇಲ್ಲಿ ದೋಸೆ ಯಾವಾಗಲೂ ನಾವು ಕಾದಿರೋ ಹಂಚಿಗೆ ಡೈರೆಕ್ಟಾಗಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು, ದೋಸೆ ಚೆನ್ನಾಗಿ ಬರಲ್ಲ. ಆವಾಗ ಸ್ವಲ್ಪ ನೀರನ್ನ ಚುಮ್ಕಿಸ್ಬಿಟ್ಟು ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ನಾವು ಈ ರೀತಿ ನಿಧಾನವಾಗಿ ಹರಡ್ಕೊತ ಬಂದ್ರೆ ಆಯ್ತು ನೋಡ್ರಿ. ದೋಸೆ ನಿಮಿಷದೊಳಗೆ ರೆಡಿ ಆಗಿಬಿಡ್ತಾವೆ. ಹೋಟೆಲ್ ರೀತಿ ಒಳಗೆ ನಾವು ಮನೇಲೇ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ಇವಾಗ ಇದಕ್ಕೆ ಒಂದು 2 ನಿಮಿಷ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡನಷ್ಟೆ. ಇವಾಗ ಇದನ್ನ ನಾನಿಲ್ಲಿ ನಾರ್ಮಲ್ ಪ್ಲೇನ್ ದೋಸೆ ಮಾಡ್ಕೊಳಕತ್ತಿರೋದ್ರಿಂದ ನಾನಿಲ್ಲಿ 2 ಕಡೆ ಬೇಯಿಸ್ಕೊಂಡ್ಬಿಡ್ತಾನೆ ನೋಡ್ರಿ. ನೀವು ಬೇಕಂದ್ರೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನೀವು ಇದನ್ನ ಮಾಡ್ಕೋಬೋದು. ಕ್ರಿಸ್ಪಿ ಅಂದ್ರೆ ಕ್ರಿಸ್ಪಿ ಕೂಡ ನೀವು ಆರಾಮಾಗಿ ಒಂದು 2 ನಿಮಿಷ ನೀಟಾಗಿ ಮೀಡಿಯಂ ಫ್ಲೇಮ್ ಒಳಗೆ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ದೋಸೆ ಇಲ್ಲೇ ಕ್ರಿಸ್ಪಿ ಆಗ್ತತಿ. ಇದೇ ಹಿಟ್ಟನ್ನ ಬಳಸ್ಕೊಂಡು ನೀವು ಬೇಕಂದ್ರೆ ಪಡ್ಡು ಕೂಡ ಮಾಡ್ಕೋಬೋದು. ಪಡ್ಡು ಮಾತ್ರ ಸೂಪರಾಗಿ ಸ್ಪಾಂಜಿಯಾಗೆ ಬರ್ತಾವು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹಿಟ್ ಮಾಡೋದಂತ ನಾನು ನಿಮ್ಗೆ ತಿಳಿಸ್ಕೊಟ್ಟನಂತ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ವಿಡಿಯೋಗೆ ಹೈಪ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.